ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡು ಫಸ್ಟ್ನೇದಾಗಿ ಒಂದು ಪೌಡ್ರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 2 ಸ್ಪೂನ್ ಕಡಲೆಬೀಜ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ, ಒಂದೊಂದು ಸ್ಪೂನು, 1/4 ಸ್ಪೂನಷ್ಟು ಮೆಣಸನ್ನ ಹಾಕಿ ಡ್ರೈ ರೋಸ್ಟ್ ಮಾಡಿ ಇವಾಗ ಪೌಡ್ರ್ ಮಾಡಿ ಎತ್ತಿಟ್ಕೊಬೇಕಾಗುತ್ತೆ. ಸೊ ಇದು ಕ್ಯಾಪ್ಸಿಕಮ್ ರೈಸ್ ಲಂಚ್ ಬಾಕ್ಸ್ಗೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ದೋಸೆ ಮತ್ತು ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಆದರೆ ಮೋಹಿತಾಗೆ ಲಂಚ್ ಬಾಕ್ಸ್ಗೆ ಅಂತ ಹೇಳಿ ನಾನು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ನೇದಾಗಿ ಇದು ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತು ಅಂದರೆ ಸೊ ಪಲ್ಯ ಎಲ್ಲ ಮಾಡಿ ಆಮೇಲೆ ರೈಸ್ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಪೌಡ್ರ್ ಮಾಡಿದ್ದಾಯಿತು. ನೆಕ್ಸ್ಟು ಇವಾಗ ಬೆಂಡೆಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ಸೊ ಬೆಂಡೆಕಾಯಿ ಪಲ್ಯ ನಿಮಗೆಲ್ಲ ಗೊತ್ತೇ ಇರುತ್ತೆ, ಮಾಮೂಲಿ ಎಲ್ಲ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡ್ಕೊತೀನಿ. ಆದರೆ ರಾತ್ರಿಯೇ ನಾನು ಬೆಂಡೆಕಾಯಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಹುರಿದು ಎತ್ತಿಟ್ಕೊಂಡಿರ್ತೀನಿ. ಸೊ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಬೆಳಗ್ಗೆ ಇವಾಗ ಈ ಥರದ್ದೆಲ್ಲ ದೋಸೆ ಅಂದರೆ ಬಾಕ್ಸ್ ಕೊಡೋಕ್ಕಾಗಲ್ಲ. ರೊಟ್ಟಿ ದೋಸೆ ಅಂದರೆ ಒಂದು ರೈಸ್ ಐಟಮ್ ಮಾಡಲೇಬೇಕಾಗುತ್ತೆ. ಅದರಲ್ಲೂ ಅದಕ್ಕೇ ಟೈಮ್ ಹೊಟ್ಟೋಗ್ಬಿಡುತ್ತೆ. ಸೊ ಇವಾಗ ನೋಡಿ ನಾನು 5 ಗಂಟೆಗೆ ಇನ್ನೂ 10 ನಿಮಿಷ ಇತ್ತು. ಅಷ್ಟು ಬೇಗ ಎದ್ದಿದ್ರು ಕೂಡ ಏನೇನೋ ಪ್ಲ್ಯಾನ್ ಮಾಡಿಕೊಂಡು ವಿಡಿಯೋ ಬೇರೆ ರೀತಿ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ. ಆದರೆ ಏನೋ ಟೈಮ್ ಓಡ್ಬಿಡ್ತು. ಹಾಗಾಗಿ ಡೈರೆಕ್ಟು ರೆಸಿಪಿಯಿಂದನೇ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಪಲ್ಯ ಕೂಡ ರೆಡಿ ಆಯಿತು, ಮತ್ತು ದೋಸೆ ಬ್ಯಾಟರ್ ಕೂಡ ರೆಡಿ ಮಾಡ್ಕೊಬೇಕು. ದೋಸೆ ಅಂದರೆ ಮಿಲೆಟ್ ದೋಸೆನ ಮಾಡ್ತಾಯಿದ್ದೀನಿ ಇವತ್ತು. ಏನಂದರೆ ಬೆಳಗ್ಗೆನೇ ಹೆಂಗೆ ಎದ್ದರೂ ಕೂಡ ಟೈಮ್ ಈ ಥರ ಹೆಚ್ಚೋದು, ಹಣ್ಣು ಬಿಡಿಸೋದಿದ್ರೆ ಅದರಲ್ಲೇ ಅರ್ಧ ಟೈಮ್ ಹೋಗ್ಬಿಡುತ್ತೆ. ನಾನು ಸುಮಾರು ಸಲ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ಆದರೆ ಮಾಡಬೇಕಾದ್ರೆ ಏನೋ ಅದು ವಿಡಿಯೋ ಕಿಚನಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಇವಾಗ ಇಲ್ಲಿ ನಾನು ದೋಸೆನ ಕಲಿಸ್ಕೊತಾ ಇದ್ದೀನಿ. ಇದು ಡಯಾಬಿಟಿಕ್ ದೋಸೆ ಮಿಕ್ಸ್ ಅಂತ ಹೇಳಿ ನನ್ನ ಫ್ರೆಂಡ್ ಅನು ರೆಡಿ ಮಾಡ್ತಾರೆ. ಇದು ಕೂಡ ಹೋಮ್ ಮೇಡ್ ಪ್ರಾಡಕ್ಟು, ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನನಗೂ ಕಳಿಸಿದ್ರು. ನಾನು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ದೋಸೆ ಅಂದರೆ ಸ್ವಲ್ಪ 1 ಸ್ಪೂನಷ್ಟು ಚಿರೋಟಿ ರವೆನ ಹಾಕಿ ಕಲಸಿ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇದಕ್ಕೆ ಆಲ್ರೆಡಿ ಉದ್ದಿನಬೇಳೆ, ಮಿಲೆಟ್ಸು, ಜೀರಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಜಸ್ಟ್ ನೀವು ನೀರು ಹಾಕಿ ಕಲಿಸ್ಕೊಳ್ಳೋದಷ್ಟೇ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ನಿಮಗೆ ಗೊತ್ತೇ ಆಗಲ್ಲ ಮಿಲೆಟ್ ದೋಸೆ ಅಂತ ಹೇಳಿದ್ರೆ. ಸೊ ನೀವು ಕೂಡ ಯಾರಿಗಾದರೂ ಶುಗರ್ ಇರೋರು ಬೇಕು ಅಂತ ಹೇಳಿದ್ರೆ ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೀವು ಆರ್ಡ್ರ್ ಮಾಡ್ಕೊಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿ ಕೂಡ ಇರುತ್ತೆ. ನೆಕ್ಸ್ಟು ಇವಾಗ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ರೈಸ್ ಮಾಡಿಬಿಡೋಣ ಅಂತ ಹೇಳಿ 2 ಹಸಿಮೆಣ್ಸಿನ್ಕಾಯಿನ ಖಾರಕ್ಕೆ ಅಂತೇಳಿ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಆಗಬೇಕು ಬೆಳ್ಳುಳ್ಳಿ. ಸೊ ಅದು ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ. ಸೊ ಅದಕ್ಕೋಸ್ಕರ ಸ್ವಲ್ಪ ಹುರ್ಕೊಂಡು ಇವಾಗ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದು ಅಷ್ಟೇ ಒಂದು ಪೌಡ್ರು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ, ನಾನು ಮಾಡ್ಕೊಂಡಲ್ಲ ಕಡಲೆಬೀಜ ಜೀರಿಗೆ ಎಲ್ಲ ಹಾಕಿ. ಸೊ ಅದನ್ನು ರೆಡಿ ಮಾಡಿ ಇಟ್ಕೊಂತು ಅಂದರೆ ಬೇಗ ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು. ತುಂಬ ಬೇಗ ಮಾಡ್ಕೋಬೋದು, ಜೊತೆಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ತುಂಬ ಲೇಡೀಸ್ಗೆ ಇದೇ ಒಂದು ತಲೆಬಿಸಿ ಇರುತ್ತೆ. ಸೊ ಇಲ್ಲಿ ರೊಟ್ಟಿ ಮಾಡಿದ್ದೀನಿ, ದೋಸೆ ಇನ್ನೇನೋ ಒಂದು ಅರ್ಜೆಂಟಲ್ಲಿ ಉಪ್ಪಿಟ್ಟು ಈ ರೀತಿ ಮಾಡಿರ್ತೀವಿ. ಸೊ ಬಾಕ್ಸ್ಗೆ ಏನು ಕೊಡೋದು, ಬಾಕ್ಸ್ಗೆ ಅದೇ ಕೊಡೋಕ್ಕಾಗಲ್ಲ ಅಂತೇಳಿ. ಸೊ ಆ ರೀತಿ ಯೋಚನೆ ಮಾಡೋರಿಗೆ ಈ ಒಂದು ರೆಸಿಪಿ ತುಂಬ ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಈರುಳ್ಳಿ ಎಲ್ಲ ಬಾಡಿದ್ದು ಆದಮೇಲೆ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಮತ್ತು ರೆಡ್ ಬೆಲ್ ಪೆಪ್ಪರು, ಯೆಲ್ಲೋ ಬೆಲ್ ಪೆಪ್ಪರ್ ಹಾಕಿ ಅದು ಫ್ರೈ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ ಮತ್ತು ಟೊಮೆಟೊನ ಹಾಕಿ ನೀಟಾಗಿ ಅದನ್ನು ಕೂಡ ಬಾಡಿಸ್ಕೊತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು, ಇಷ್ಟೇ ಇದು. ನೆಕ್ಸ್ಟು ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ರೈಸ್ ಹಾಕಿ ಕಲಿಸ್ಬಿಟ್ರೆ ಇದು ತಿಂಡಿ ಕೆಲಸ ಮುಗ್ದೋಗ್ಬಿಡ್ತು. ಸ್ವಲ್ಪ ಅದನ್ನು ಲಿಡ್ ಕ್ಲೋಸ್ ಮಾಡಿದ್ದೀನಿ, ಕ್ಯಾಪ್ಸಿಕಮ್ ಎಲ್ಲ ಬೇಯ್ಕೊಳ್ಳಿ ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಲ್ಲ, ಬೇಗ ಅದೆಲ್ಲ ಬಾಡ್ಕೊಂಡಿದೆ. ಅದು ಒಂಥರ ಕ್ರಂಚಿ ಆಗಿರುತ್ತೆ, ತುಂಬ ಬೇಯಿಸಿದ್ರೂ ಚೆನ್ನಾಗಿರಲ್ಲ. ಸೊ ಒಂಥರ ಅರ್ಧಂಬರ್ಧ ಅಂತ ಹೇಳ್ತಾರಲ್ಲ, ಸೊ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನಾನು ಮರ್ತಿದ್ದೆ, ಏನಪ್ಪ ಅಂದರೆ ಅದು ಪೌಡ್ರ್ ಮಾಡ್ಕೊಂಡಿದ್ನಲ್ವ, ಸೊ ಅದನ್ನು ಕೂಡ ಇವಾಗ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂದರೆ, ನನಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅದು ಗೊತ್ತಾಗ್ತಾ ಇದೆ, ಆದರೂ ಕೂಡ ತಿನ್ನಬೇಕಾದ್ರೆ ಯಾವುದೇ ರೀತಿ ವ್ಯತ್ಯಾಸ ಅನ್ನಿಸ್ಲಿಲ್ಲ. ಅಂದರೆ ಹುಣಸೆ ರಸನ ಸ್ವಲ್ಪ ಹಾಕ್ಕೊಬೇಕಾಗುತ್ತೆ, ಸ್ವಲ್ಪ 1-2 ಸ್ಪೂನಷ್ಟು ಹುಣಸೆ ರಸ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆದರೂ ಕೂಡ ಅವತ್ತು ಅಷ್ಟೇ ನನಗೆ ಏನೂ ವ್ಯತ್ಯಾಸ ಗೊತ್ತಾಗಲಿಲ್ಲ, ಸಖತ್ತಾಗಿತ್ತು. ಮತ್ತು ಇವಾಗ ರೈಸ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ರೈಸೆಲ್ಲ ಆರಿಸಿ ಹಾಕಬೇಕಿತ್ತು. ನಾನು ಹೇಳಿದ್ನಲ್ವ ಆವಾಗಲೇ, ಸ್ವಲ್ಪ ಟೈಮು ಇವಾಗ ಹಸ್ಬೆಂಡ್ ಬೇಗ ಹೋಗೋದ್ರಿಂದ ನನಗೆ 5 ನಿಮಿಷ ಟೈಮು ಸಿಗಲ್ಲ, ಅಷ್ಟು ಬೇಗ ರೆಡಿ ಮಾಡಿಕೊಡ್ತಾ ಇರಬೇಕು. ಸೊ ಇವಾಗ ಪರವಾಗಿಲ್ಲ ಅಂತೇಳಿ ನಿಧಾನವಾಗಿ ಕಲಿಸ್ಕೊಂಡ್ರೆ ಏನಾಗಲ್ಲ, ಅನ್ನ ಏನು ಮುದ್ದೆ ಆಗಲ್ಲ, ಬೇಗ ಕಲಿಸಿದ್ರೆ ಮುದ್ದೆ ಆಗಿಬಿಡುತ್ತೆ.
ಸೊ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ ಆಗಿದೆಯೋ. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ನಿಮ್ಮ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಲಂಚ್ ಬಾಕ್ಸ್ಗೆ ನೀವು ಮಾಡಿಕೊಡ್ಬೋದು. ಸೊ ಇದನ್ನು ಮಿಸ್ ಮಾಡ್ಕೊಂಬಿಡಿ. ನನಗೆ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ ಆಯಿತಾ, ಯಾವ ರೀತಿ ಇತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಇವಾಗ ರೈಸ್ ಮಾಡ್ಕೊಂಡಿದ್ದಾಯಿತು. ನಂತರ ದೋಸೆನ ಹಾಕೋತಾ ಇದ್ದೀನಿ. ದೋಸೆ ಅಂದರೆ ಬ್ರೇಕ್ಫಾಸ್ಟ್ಗೆ ದೋಸೆ ಕೊಟ್ಬಿಟ್ಟು ಮಧ್ಯಾಹ್ನ ಮುದ್ದೆ ಜೊತೆಗೆ ರೈಸ್ ಕೊಟ್ಟಿದ್ದಾಯಿತು. ಸೊ ಅದು ರೈಸ್ ನೋಡ್ತಾ ಇದ್ದರೆ ನನಗೆ ಬೆಳಗ್ಗೆನೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಬೆಳಗ್ಗೆ ಏನೇ ಹೊಟ್ಟೆ ಹಶ್ವಾದರೂ ಕೂಡ ಅದು ತಿನ್ನೋಕ್ಕಾಗಲ್ಲ. ಅವರೆಲ್ಲ ಕಳಿಸಿದ ಮೇಲೆ ನನಗೆ ತಿನ್ನೋಕ್ಕಾಗೋದು. ರೈಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನೋಡ್ತಾ ಇದ್ದೆ. ಸೊ ಈಗ ಅವ್ರಿಗೆ ಬಾಕ್ಸ್ ಕೊಟ್ಟಿದ್ದಾಯಿತು. ನಂತರ ಮೋಹಿತಾಗೂ ಕೂಡ ದೋಸೆ ಕೊಡ್ತಾ ಇದ್ದೀನಿ. ದೋಸೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟು ಕೂಡ ಅಷ್ಟೇ ಫ್ರೆಂಡ್ಸ್, ತುಂಬ ಸಖತ್ತಾಗಿರುತ್ತೆ. ಮಿಲೆಟ್ ದೋಸೆ ಅಂತಲೇ ಗೊತ್ತಾಗಲ್ಲ, ಕೆಲವ್ರಿಗೆ ಇಷ್ಟ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವ್ರ ಹತ್ರ ಇದಲ್ಲದೆ ಬೇರೆ ಬೇರೆ ರೀತಿಯಾದಂತಹ ದೋಸೆ ಬ್ಯಾಟರ್ ಮಿಕ್ಸ್ ಸಿಗುತ್ತೆ. ಸೊ ಸೋಪ್ಗಳು ಕೂಡ ಸಿಗುತ್ತೆ. ಇವಾಗ ನಾವು ಹೊರಟ್ವಿ. ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಬಂದರು ಹಸ್ಬೆಂಡು. ನೋಡಿ ಅವಳು ಮಾಮೂಲಿ ಏನೋ ಫೋಟೋ ಅಂತ ಅವಳು ನಾರ್ಮಲಾಗಿ ಆಡೋದು ಹೀಗೇ. ಆದರೆ ಸಡನ್ನಾಗಿ ಅಮ್ಮ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವಳಿಗೆ ಏನೋ ಒಂಥರ ನಾಚಿಕೆ ಆಗಿಬಿಡ್ತು. ಹೊರಟಿದ್ದೀವಿ, ಆದರೆ ತುಂಬ ಟ್ರಾಫಿಕ್ ಫ್ರೆಂಡ್ಸ್. 6 ಗಂಟೆಗೆ ರೀಚ್ ಆಗಬೇಕಿತ್ತು, 7 ಗಂಟೆ ಆಗ್ತಾಯಿದೆ, ಏನೋ ಗೊತ್ತಿಲ್ಲ. ಸೊ ಇವತ್ತು ನಾವು ನಮ್ಮ ಒಂದು ಲೈಫಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಂದು ತುಂಬ ಪ್ರಮುಖವಾದ ವ್ಯಕ್ತಿನ ಇವತ್ತು ಮೀಟ್ ಮಾಡ್ತಾ ಇದ್ದೀವಿ. ತುಂಬ ದಿನಗಳೇ ಆಗಿಬಿಟ್ಟಿತ್ತು. ತುಂಬ ಜನಕ್ಕೆ ಗೊತ್ತಿರುತ್ತೆ ಕೂಡ. ಸೊ ನಾನು ಲಾಸ್ಟ್ ವ್ಲಾಗ್ಗಳಲ್ಲೆಲ್ಲ ಹೇಳಿದ್ದೀನಿ. ಸೊ ನಿರ್ಭಯಾನಂದ ಸರಸ್ವತಿಯವರು, ಸೊ ಅವ್ರನ್ನ ಇವತ್ತು ಮೀಟ್ ಮಾಡ್ತಾ ಇದ್ದೀವಿ. ಗುರು ಪೂರ್ಣಿಮೆ ನಿನ್ನೆ ಇತ್ತು. ಇವತ್ತು ಶುಕ್ರವಾರ ಬೆಂಗಳೂರಿಗೆ ಬಂದಿದ್ದರು ಅವರು. ತುಂಬ ಜನ ಹೇಳ್ತಾಯಿದ್ರು ತುಂಬ ದಿನ ಆಗೋಯ್ತು ನೀವು ಬಂದೇ ಇಲ್ಲ ಅಂತೇಳಿ. ಅದಕ್ಕೋಸ್ಕರ ನಿನ್ನೆ ಫಂಕ್ಷನ್ ಮುಗಿಸಿ ಗದಗದಲ್ಲಿ ಎಲ್ಲ. ಸೊ ನೈಟ್ ಹೊರಟು ಇವತ್ತು ಶುಕ್ರವಾರ ಇಲ್ಲಿ ಫಂಕ್ಷನ್ ಇತ್ತು. ಸೊ ಊಟ ಕೂಡ ಎಲ್ಲ ಅರೇಂಜ್ ಮಾಡಿದರು. ಆದರೆ ಒಂದು ಬೇಜಾರು ಏನಪ್ಪ ಅಂತ ಹೇಳಿದ್ರೆ 6 ಗಂಟೆಗಿತ್ತು, ನಾವು ಬರೋ ತನಕ 8 ಗಂಟೆ ಆಗೋಯಿತು. ಉತ್ರಳ್ಳಿಲಿ ಒಂದು ಫ್ಲ್ಯಾಟಲ್ಲಿ ಅವರು ಫಂಕ್ಷನ್ ಇಟ್ಕೊಂಡಿದ್ರು. ಸೊ ನಾರ್ಮಲಾಗಿ ಬಂದಾಗೆಲ್ಲ ಇವರು ಇಲ್ಲೇ ಉಳ್ಕೊಳ್ಳೋಂಥದ್ದು. ಆದರೆ ಒಂದು ಖುಷಿ ಏನಪ್ಪ ಅಂದರೆ ಬರಬೇಕಾದ್ರೆ ಬೇಜಾರಾಯಿತು, ಹೋಗಬೇಕಾದ್ರೆ ಒಂದು ಖುಷಿಯಿಂದ ಹೊರಟ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸುಮಾರು ಹೊತ್ತು ಸ್ಪೀಚಸ್ ಕೇಳಿ ಅವ್ರ ಹತ್ರ ಎಲ್ಲ ಮಾತಾಡಿ, ಅಲ್ಲಿ ಬಂದಿರೋರು ಕೂಡ ಅಷ್ಟೇ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ತುಂಬ ದಿನಗಳೇ ಆಗಿತ್ತು. ನಾವು ಯಾವಾಗಲೂ ಕೂಡ ಈ ಥರ ಅವಾಗವಾಗ ಇಲ್ಲಿ ಎಲ್ಲ ಮೀಟ್ ಆಗ್ತಿರ್ತೀವಿ. ಸೊ ಏನೋ ಫೈನಲ್ ಆಗಿ ತುಂಬ ಖುಷಿ ಆಯಿತು. ಸ್ಪೀಚ್ ಎಲ್ಲ ಕೇಳಿಕೊಂಡು ನಾವು ಇವಾಗ ಹೊರಟ್ವಿ. ಸೊ could not know what he was doing at all. Right on the surface of the river, he started walking towards his guru. ನದಿಯ ನೀರಿನ ಮೇಲೆ ಕಾಲಿಟ್ಕೊಂಡು ಬರ್ತಾ ಇದ್ದಾರೆ. ಗುರುಗಳು ಕರೀತಾ ಇದ್ದಾರೆ, ಹೋಗ್ಬೇಕು ನಾನು. ಅರೆ ನದಿ ನೀರ್ ಮೇಲೆ ಕಾಲಿಟ್ಟು ಮುರುಗ್ತೀನಲ್ಲ, ಅದು ಯಾವ ಪ್ರಜ್ಞೆಯೇ ಇಲ್ಲ. ಗುರುಗಳು ಕರೀತಾ ಇದ್ದಾರೆ, ಹೋಗ್ಬೇಕಷ್ಟೇ. ಆದರೆ ಗುರುಗಳೇನು ಸಾಮಾನ್ಯರ? ಯಾವಾಗ ಸದಾನಂದ ಕಾಲು ಇಟ್ಟರು ಅವರು ಮುಳುಗಬಾರದು ಅಂತ ಹೇಳಿ ಆ ನದಿ ಒಳಗಡೆಯಿಂದ ಒಂದು ದೊಡ್ಡ ಪದ್ಮ ಬಂದು ಅವರಿಗೆ ಸಪೋರ್ಟ್ ಕೊಡ್ತಿತ್ತು. ಸೊ ದಿಸ್ ಡಿಸೈಪಲ್ Sadananda, at the behest of his guru, wanted to present himself. Immediately, therefore, with unmindful of any consequence, they started walking on water. But Guru was not an ordinary man. Wherever he put his foot, a huge lotus sprang up and it supported him so that he would not get drowned. Shankaracharya is an observer.
ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ಸಂಡೇ ಬೆಳಿಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೈಡೇ ನಾನು ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕೆಂತ ಹೇಳಿದ್ರೆ ಬರೋದು ಲೇಟ್ ಆಗೋಯ್ತು. ಸೊ ಅದಕ್ಕೋಸ್ಕರ ಮತ್ತೆ ಸ್ಯಾಟರ್ಡೇ ಫುಲ್ಲು ಕೆಲಸ ಇತ್ತು. ಇನ್ನೊಂದು ತುಂಬಾ ಖುಷಿಯಾದ ವಿಚಾರ ಏನಂದ್ರೆ, ಇವಾಗ ನನ್ನ ಮಗ ಬರ್ತಾ ಇದ್ದಾನೆ. ಸೊ ಆಲ್ರೆಡಿ ಬ್ಯಾಂಗ್ಳೂರ್ಗೆ ಬಂದಿದ್ದಾರೆ. ಮೆಟ್ರೋ ಸ್ಟಾರ್ಟ್ ಆಗೋದು 7 ಗಂಟೆ ಅಲ್ವಾ, ಇವಾಗೇನೋ ಮೆಟ್ರೋಗೆ ವೇಟ್ ಮಾಡ್ತಾ ಇದ್ದಾರಂತೆ. ಸೊ ಮೆಟ್ರೋದಲ್ಲಾದ್ರೆ ಆರಾಮ್ಸೆ ಬಂದ್ಬಿಡ್ಬೋದು, ಅಲ್ಲಿ ಗಾಡಿ ಹಾಕಿರ್ತಾರೆ ಆಫೀಸಲ್ಲಿ. ಸೊ ಅದಕ್ಕೋಸ್ಕರ ಇವಾಗ ಒಂದು 8 ಗಂಟೆ ಆಗುತ್ತೆ ಮಗ ಬರೋದು, 8 ಕಾಲ ಆಗುತ್ತೆ. ಸೊ ಅದಕ್ಕೆ ನಿದ್ರೆನೇ ಬಂದಿಲ್ಲ ನನಗೆ, ಎಷ್ಟೊತ್ತಿಗೆ ಬೆಳಗ್ಗೆ ಆಗುತ್ತಪ್ಪ ಅಂತೇಳಿ ಬೇಗನೆ ಎದ್ಬಿಟ್ವಿ. ಮೋಹಿತಾ ಕೂಡ ಎದ್ದಿದ್ದಾಳೆ, ಅವಳಿಗೂ ಓದ್ಕೋತಾ ಇದ್ದಾಳೆ ಅವಳುನು. ಸೊ ಇವಾಗೆಲ್ಲ ಹೋಮ್ವರ್ಕ್ ಓದೋದೆಲ್ಲ ಮುಗಿಸ್ಬಿಟ್ರೆ ಅಣ್ಣನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿ. ಏನೋ 1 ತಿಂಗಳಾಗಿತ್ತು. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ಎಷ್ಟೊತ್ತಿಗೆ ಬರ್ತಾನೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಅಡುಗೆ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕು. ಏನು ರೆಡಿ ಮಾಡ್ಕೊಂಡಿಲ್ಲ, ಇದೆಲ್ಲ ಬುಕ್ ಮಾಡಿದ್ದೀನಿ. ಚಿಕನ್ ಬಿರಿಯಾನಿ, ಮಟನ್ ಕರಿ ಮಾಡೋಣ ಅಂತ ಹೇಳಿ ಬುಕ್ ಮಾಡಿದ್ದೀನಿ, ಅದು ಬರಬೇಕು. ಸೊ ಅಡುಗೆ ತಿಂಡಿ ಕೆಲಸ ಕೂಡ ಸ್ಟಾರ್ಟ್ ಮಾಡಬೇಕು. ಮತ್ತೆ ಇನ್ನೊಂದು ಫ್ರೆಂಡ್ಸ್, ನಾನು ಫ್ರೈಡೇ ಸ್ವಾಮೀಜಿ ಭೇಟಿ ಮಾಡಕ್ ಹೋಗಿದ್ವಿ ಅಲ್ವಾ, ತುಂಬಾ ಜನಕ್ಕೆ ಗೊತ್ತಿರುತ್ತೆ. ನನ್ನ ವ್ಯೂವರ್ಸ್ ಲಾಸ್ಟ್ ಲಾಗಲ್ಲೆಲ್ಲ ನೀವು ನೋಡಿರ್ತೀರಾ. ಏನಂತ ಹೇಳಿದ್ರೆ, ಅವರು ನಿರ್ಭಯಾನಂದ ಸರಸ್ವತಿ ಅವರು ಸ್ವಾಮೀಜಿ ಅವರು ಗದಗದಲ್ಲಿ ಅವರು ರಾಮಕೃಷ್ಣ ಮಠದ ಅಧ್ಯಕ್ಷರು. ಜೊತೆಗೆ ಅವರು ತುಂಬಾ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ, ಮತ್ತೆ ಸ್ಕೂಲ್ ನಡೆಸ್ತಾರೆ. ಮತ್ತೆ ಈ ಸೋಲ್ಜರ್ಸ್ ಏನಿರ್ತಾರೆ, ಅವರು ತೀರೋಗಿರ್ತಾರಲ್ಲ, ಸೊ ಅವ್ರ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಶನ್ ಕೊಡ್ತಾರೆ. ಅವ್ರದೇ ಆದಂತಹ ಒಂದು ಇನ್ಸ್ಟಿಟ್ಯೂಷನ್ ಇದೆ. ತುಂಬಾ ಸೋಷಿಯಲ್ ಸರ್ವಿಸ್ ನ ಮಾಡ್ತಾ ಇರ್ತಾರೆ. ನೀವು ಕೂಡ ಟಿವಿನಲ್ಲೂ ನೋಡಿರ್ತೀರಾ. ಒಂದು ಆಧ್ಯಾತ್ಮಿಕವಾಗಿ ಚರ್ಚೆ ಆಗಿರ್ಬೋದು, ಯಾವುದೇ ಒಂದು ಕೆಲವೊಂದು ಫಂಕ್ಷನ್ಗಳಿಗೆ ಅವರು ಬಂದು ಮಾತಾಡ್ತಾರೆ. ಸೊ ನಿಜವಾಗ್ಲೂ ಹೇಳ್ಕೋಬೇಕಂದ್ರೆ, ಅವತ್ತು ಅವ್ರು ನಮ್ಗೆ ಸಿಕ್ಕಿರೋದೇ ಪುಣ್ಯ. ಆದಷ್ಟು ಅವರು ತುಂಬಾ ಬ್ಯುಸಿ ಇರ್ತಾರೆ, ಹೊರಗಡೆ ಬೇರೆ ಬೇರೆ ದೇಶಕ್ಕೆಲ್ಲ ಸ್ಪೀಚ್ ಕೊಡಕ್ಕೆ ಹೋಗ್ತಾರೆ. ಆದ್ರೆ ಏನೋ ನಮ್ಮ ಪುಣ್ಯ, ಅವತ್ತು ನಮ್ಗೆ ದರ್ಶನ ಆಯ್ತು. ಗುರುಪೂರ್ಣಿಮೆ ಆದ ಮಾರನೆಗೆ ಅವತ್ತೊಂದು ದಿನ ಫುಲ್ ಬ್ಯುಸಿ ಅವರು. ಅದಕ್ಕೋಸ್ಕರ ಮಾರನೇ ದಿವಸ ಅವರು ಬ್ಯಾಂಗ್ಳೂರ್ಗೆ ಬಂದಿದ್ರು. ತುಂಬಾ ಜನ ಇಲ್ಲಿ ಭಕ್ತರು ಅವ್ರನ್ನ ಕೇಳ್ತಿದ್ರು. ಸೊ ತುಂಬಾ ದಿನ ಆಗಿದೆ, ನೀವು ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ ಅಂತ. ಹಾಗಾಗಿ ಬಂದಿದ್ರು. ನಾನು ಕೂಡ ಫೋನ್ ಮಾಡಿದ್ದಾಗ ಆಯ್ತು ಬಮ್ಮ ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗಿದ್ವಿ. ಮೋಹಿತಾ, ನಾನು ನಮ್ಮ ಮನೆಯವರು ನೋಡಿದ್ರಲ್ಲ. ಆದ್ರೆ ಲೇಟ್ ಆಗೋಯ್ತು. ಏನಾಯ್ತು ಅಂತ ಹೇಳಿದ್ರೆ, ತುಂಬಾನೇ ಟ್ರಾಫಿಕ್ ಅವತ್ತು ಏನೋ ಗೊತ್ತಿಲ್ಲ, ತುಂಬಾನೇ ಡಿಲೇ ಆಗೋಗ್ಬಿಡ್ತು. ಅವ್ರ ಸ್ಪೀಚ್ ಎಲ್ಲ ಸುಮಾರು ಮಿಸ್ಸೇ ಆಗೋಯ್ತು. ನನ್ಗಂತೂ ಎಷ್ಟು ಬೇಜಾರಾಯ್ತು ಅಂದ್ರೆ ತುಂಬಾ ಬೇಜಾರಾಯ್ತು. ಅಟ್ಲೀಸ್ಟ್ ಅವ್ರು ನೋಡಿದ್ವಲ್ಲ, ಅದೇ ಒಂದು ದೊಡ್ಡ ಖುಷಿ. ನೀವ್ ಅನ್ಕೋಬಹುದು ಫ್ರೆಂಡ್ಸ್, ನಿಜವಾಗ್ಲೂ ಇವತ್ತು ಏನಾಗೋಗಿದೆ ಅಂದ್ರೆ, ಸ್ವಾಮೀಜಿ ಅಂದ್ರೆ ಒಂದು ಬೇರೆ ರೀತಿನೇ ಒಂದು ಇದು ಬಂದ್ಬಿಟ್ಟಿದೆ. ಸೊ ಥಾಟು. ಆದ್ರೆ ನಾನು ಹೇಳೋದು ಏನಂತ ಹೇಳಿದ್ರೆ, ರಾಮಕೃಷ್ಣ ಮಠದ್ದು ಸ್ವಾಮೀಜಿಗಳಂತ ಹೇಳಿದ್ರೆ ನನಗೆ ತುಂಬಾನೇ ನನಗೆ ಇಷ್ಟ ಆಗುತ್ತೆ. ಒಂದು ಅವ್ರು ಏನಂದ್ರೆ, ಏನೋ ಒಂಥರ ಅವರು ಒಂದು ಪವರ್. ಅವರು ನಿಜವಾಗ್ಲೂ ಅವ್ರು ನೋಡ್ತಿದ್ರೆ ಏನೋ ಒಂದು ಎನರ್ಜಿ. ನನ್ಗೆ ನನ್ನ ಒಂದು ಜೀವನದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಾನು ಏನಾದ್ರೂ ಒಂದು ಸಣ್ಣದಾಗಿ ನಮ್ಮ ಒಂದು ಫ್ಯಾಮಿಲಿನಲ್ಲಿ ಬದಲಾವಣೆ ಆಗಿದೆ, ನಾವ್ ಏನೋ ಒಂದು ಸಣ್ಣ ಕೆಲಸ ಮಾಡ್ತಿದೀವಿ ಅಂತ ಹೇಳಿದ್ರೆ, ಅದಕ್ಕೆಲ್ಲ ಕಾರಣ ನಮ್ಮ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿ ಅವರು. ಸೊ ಅವರು ಒಂದು ಸ್ಪೀಚಸ್ ನಾನು ಕೇಳ್ತಾ ಇದ್ದೆ. ಯಾರೋ ಹೇಳಿದ್ರು, ಇಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಅಂತ ಹೇಳಿ. ಸೊ ಕರೋನಾ ಟೈಮಲ್ಲಿ ಅನ್ಸುತ್ತೆ, ನಮ್ಮ ಹಸ್ಬೆಂಡ್ ಮನೇಲಿ ವರ್ಕ್ ಮಾಡ್ತಿದ್ರಲ್ವಾ, ಅವಾಗ ನಾವು ತುಂಬಾ ಫ್ರೀ ಇರ್ತಿದ್ವಲ್ವಾ, ಸ್ವಲ್ಪ ಸರ್ಚ್ ಮಾಡಿದಾಗ ಅವ್ರದ್ದು ಹೀಗೆ ಸಿಕ್ತು. ಸೊ ಹಿಂಗೋ ಹಾಗೆ ಹೀಗೆ ಮಾಡಿ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ವಿ. ಹೇಗೋ ಅವ್ರ ಕಾಂಟ್ಯಾಕ್ಟ್ ಸಿಕ್ತು. ಅವರ ಒಂದು ಸಂಪರ್ಕ ನಮ್ಗೆ ಬಂದ ಮೇಲೆ ನಮ್ಮ ಒಂದು ಫ್ಯಾಮಿಲಿನಲ್ಲಿ ತುಂಬಾ ಅಂದ್ರೆ ತುಂಬಾ ಬದಲಾವಣೆ ಆಯ್ತು ಫ್ರೆಂಡ್ಸ್. ಏನಾದ್ರೂ ನಾವು ಮಾಡಬೇಕು, ಏನಾದ್ರೂ ಜೀವನ ಹೆಂಗಿರುತ್ತೆ, ನಮ್ಮಲ್ಲೂ ಇಷ್ಟು ಶಕ್ತಿ ಇರುತ್ತೆ ಅಂತ ಒಂದು ಸಣ್ಣದಾಗಿ ನಮ್ಗೆ ಒಂದು ಗೊತ್ತಾಗಿದ್ರು ಕೂಡ ಅದಕ್ಕೆಲ್ಲ ಕಾರಣ ಅವರೇನೆ. ಇವತ್ತು ಋತ್ವಿಕ್ ಮಂಗಳೂರಿಗೆ ಹೋಗ್ಬೇಕನ್ನೋ ಒಂದು ಡಿಸಿಷನ್ ತಗೊಂಡಿರೋದಕ್ಕೂ ಕೂಡ ಅವರೇ ಒಂದು ಇಂಡೈರೆಕ್ಟ್ ಆಗಿ ಕಾರಣ ಆಗ್ತಾರೆ. ಯಾಕೆಂದ್ರೆ ಮಕ್ಳುಗಳು ಸಡನ್ ಆಗಿ ಅಪ್ಪ ಅಮ್ಮನ್ ಬಿಟ್ಟು ಹೋಗಿರೋದು ಅಷ್ಟು ಅವ್ರಿಗೂ ಕಷ್ಟನೇ, ಅದು ತುಂಬಾನೇ ಕಷ್ಟ. ಆದ್ರೆ ನಾನು ಅನ್ಕೊಂಡಿರ್ಲಿಲ್ಲ ಅವನು ಇಷ್ಟ್ರ ಮಟ್ಟಿಗೆ ಅವನು ಹೊಂದ್ಕೋತಾನೆ ಅಲ್ಲಿಗೆ ಅಂತ ಹೇಳಿ. ಒಂದು ಹಳೋದಾಗ್ಲಿ, ಅಲ್ಲಿ ನೋಡ್ತಿದ್ನಲ್ಲ ನಾನು, ತುಂಬಾ ಮಕ್ಕಳು ಅಳೋದು ತಪ್ಪೋನಕ್ಕೂ ಆಗಲ್ಲ ಪಾಪ, ಎಷ್ಟು ಪ್ಯಾಂಪರ್ ಮಾಡ್ತಿದ್ರು ಅಂತ ಹೇಳಿದ್ರೆ. ಆದ್ರೆ ನನ್ನ ಮಗ ಅವನು ನನಗೆ ಧೈರ್ಯ ಹೇಳಕ್ಕೆ ಶುರು ಮಾಡ್ದ. ನೀವು ಇದ್ ಮಾಡ್ಕೊಂಬೇಡಿ ಅಮ್ಮ, ಅಪ್ಪನ ಮುಂದೆ ಹೇಳ್ಬೇಡಿ, ಆರಾಮವಾಗಿರಿ, ನಾನು ಇಲ್ಲಿ ಧೈರ್ಯವಾಗಿ. ಅವನು ಫೀಲ್ ಮಾಡಿದಾನೆ. ಸೊ ಲೆಟರ್ ಅಲ್ಲಿ ನಮಗೆ ಗೊತ್ತಾಯ್ತು
ಅವನು ತುಂಬಾ ಫೀಲ್ ಮಾಡಿದ್ದಾನೆ, ಆದ್ರೆ ಹೇಳ್ಕೊಂಡಿಲ್ಲ ಅಷ್ಟೇ. ಅದು ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಅವ್ನು ಏನೇ ಇದ್ರು ಅವ್ರ ಹತ್ರ ಫೋನ್ ಮಾಡಿ ಕೇಳ್ಕೊಂತ ಇದ್ದ. ತುಂಬಾ ಕಷ್ಟ, ಅವರು ತುಂಬಾ ಬ್ಯುಸಿ ಇರ್ತಾರೆ. ಅಯ್ಯೋ ನಮ್ಮಂತವ್ರು ಎಷ್ಟು ಜನ ಇರ್ತಾರೋ ಅವ್ರಿಗೆ. ಆದ್ರೂ ಕೂಡ ನಮ್ಮ ಪುಣ್ಯನ ಏನೋ ಗೊತ್ತಿಲ್ಲ, ನಿಜವಾಗ್ಲೂ ಅವರ ಒಂದು ಸಂಪರ್ಕ ನಮ್ಗೆ ತುಂಬಾನೇ ನಮ್ಗೆ ಹೆಲ್ಪ್ ಮಾಡ್ತು. ಜೊತೆಗೆ ಫೋನ್ ಮಾಡಿದ್ರು ಕೂಡ ಅಷ್ಟೇ ರಿಸೀವ್ ಮಾಡ್ತಾರೆ, ರಿಟರ್ನ್ ಕೂಡ ಕಾಲ್ ಮಾಡ್ತಾರೆ. ಅದು ಎಷ್ಟು ನಮ್ಗೆ ಯಾವ್ದು ಜನ್ಮದ ಪುಣ್ಯನೋ ಅಂತ ಅನ್ಸ್ಬಿಡುತ್ತೆ. ಅಂದ್ರೆ ಅವರು ಈಗ ಸ್ವಾಮೀಜಿ ಅಂತ ಹೇಳಿದ್ರೆ ಆಧ್ಯಾತ್ಮಿಕವಾಗಿರಿ, ಸನ್ಯಾಸಿ ಈ ತರ ಅಂತ ಅಲ್ಲ. ಸೊ ಅವ್ರಿಗೆ ಹೆಂಗೆ ಹೇಳ್ಬೇಕು ಆ ರೀತಿ ಹೇಳ್ತಾರೆ. ನಮ್ಮ ಒಂದು ಗೃಹಸ್ಥರಿಗೆ ಹೇಗೆ ಹೇಳ್ಬೇಕು ಆ ರೀತಿ ಹೇಳ್ತಾರೆ. ಚಿಕ್ಕ ಮಕ್ಕಳು, ಓದೋ ಮಕ್ಕಳು ಹೇಗೆ ಇನ್ಸ್ಪೈರ್ ಮಾಡ್ಬೇಕು ಆ ರೀತಿ ಹೇಳ್ತಾರೆ. ಸೊ ಅವ್ರು ಹೇಳೋದಿಷ್ಟೇ, ಮಕ್ಕಳ ಮುಂದೆ ಯಾವಾಗ್ಲೂ ಕೂಡ ದೊಡ್ಡ ದೊಡ್ಡ ಮಾತಾಡಿ, ದೊಡ್ಡ ಕನ್ಸಿಡಿ ಮಕ್ಕಳ ಮುಂದೆ. ಯಾವಾಗ್ಲೂ ಅವ್ನ ದಡ್ಡ ಅಂತ ಬೈಯಕ್ಕೂ ಈ ತರ ತುಂಬಾನೇ ಹೇಳ್ತಿರ್ತಾರೆ. ನಿಜವಾಗ್ಲೂ ನನಗೂ ಕೂಡ ಅಷ್ಟೇ. ಅವರು ಸ್ಪೀಚ್ ಅಂದ್ರೆ ಬೆಳಗ್ಗೆ ಎದ್ದ ಕೂಡಲೇ ನಮ್ ದಿನ ಸ್ಟಾರ್ಟ್ ಆಗದೆ ಅವ್ರ ಸ್ಪೀಚ್ ಇಂದ. ಅಂದ್ರೆ ಸುಮಾರು ಬೇರೆ ಬೇರೆಯವ್ರದ್ದು ಕೇಳ್ತಿರ್ತೀವಿ, ಗುರುರಾಜ್ ಕರ್ಜಗಿ ಸರ್ ಎಲ್ಲಾರ್ದು ಕೂಡ. ಅದರಲ್ಲೂ ಫಸ್ಟ್ ಎಲ್ಲ ತುಂಬಾನೇ ನಾವು ಕೇಳ್ತಾ ಇದ್ವಿ. ಇವಾಗ ಸ್ವಲ್ಪ ಅವ್ರ ಸ್ಪೀಚಸ್ ಕೊಡೋದು ಕಡಿಮೆ ಆಗಿದೆ. ಅಂದ್ರೆ ಅವರು ಹಿಮಾಲಯಕ್ಕೆ ಹೋಗೋದು, ದರ್ಶನಗಳು ಮಾಡೋದು, ತಪಸ್ಸು ಕುತ್ಕೊಳ್ಳೋದಾಗಿರ್ಬೋದು. ಮತ್ತೆ ಆದಷ್ಟು ಅವರು ಈ ರೀತಿ ಕೆಲ್ಸದ್ಕಿಂತ ಇವಾಗ ಸನ್ಯಾಸಿ ಅಂತ ಹೇಳಿದ್ರೆ ಆಧ್ಯಾತ್ಮಿಕತೆ ಅದಕ್ಕೆ ತುಂಬಾನೇ ಟೈಮ್ ಕೊಡ್ತಾರೆ, ಅದು ಬೇರೆ ವಿಚಾರ. ಆದ್ರೆ ಅವರು ಸೋಷಿಯಲ್ ಸರ್ವಿಸ್, ಇವಾಗ ಒಂದು ನಾನು ಆಗ್ಲೇ ಹೇಳ್ದಾಗೆ ಅಷ್ಟೆಲ್ಲ ಸ್ಕೂಲ್ ನಡೆಸ್ಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ. ಜೊತೆಗೆ ತುಂಬಾ ಅವರು ಫಾರಿನ್ ಅಲ್ಲೇ ಅವ್ರಿಗೆ ಭಕ್ತರು ಜಾಸ್ತಿ. ಅಮೆರಿಕ ಇಂಥ ಕಡೆ ಎಲ್ಲಾ ದೇಶಗಳಿಗೂ ಕೂಡ ಸ್ಪೀಚ್ ಕೊಡಕ್ ಹೋಗ್ತಾರೆ. ಅಷ್ಟು ಬ್ಯುಸಿ ಇದ್ರೂ ಕೂಡ ಫೋನ್ ಮಾಡ್ತು ಅಂತ ಹೇಳಿದ್ರೆ ಏನೋ ಒಂದು ನಾರ್ಮಲ್ ಪರ್ಸನ್ ತರ ಮಾತಾಡ್ತಾರೆ. ಅದು ನಮ್ಗೆ ತುಂಬಾ ಖುಷಿ ಆಗುತ್ತೆ. ನೆನ್ನೆನೂ ಕೂಡ ಋತ್ವಿ ರಿಟರ್ನ್ ಆಗ್ಬೇಕಾದ್ರೆ ಮಾತಾಡ್ಕೊಂಡು ಬಂದಂತೆ. ಸೊ ಅವರು ಹೊರಟಿದ್ದಾರೆ ನಿನ್ನೆ. ಸೊ ಇವ್ನು ಕಾಲ್ ಮಾಡಿ ಮಾತಾಡಿದ್ದಾನೆ, ತುಂಬಾ ಒಳ್ಳೊಳ್ಳೆ ಮಾತಾಡಿದ್ದಾರೆ. ನಾನು ಕೂಡ ಕಾಲ್ ಮಾಡಿದ್ದೆ, ಎಷ್ಟು ಅವ್ರ ಬಗ್ಗೆ ಒಳ್ಳೆ ವಿಷಯ ಹೇಳಿದ್ರು ಅಂದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಸೊ ಈ ತರ ಹಾಗಾಗಿ ನಾನು ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಯಾರಿಗಾದ್ರು ಏನಾದ್ರೂ ಒಂಚೂರು ಇನ್ಸ್ಪೈರ್ ಆಗುತ್ತೇನೋ. ಯಾಕೆಂದ್ರೆ ಇವಾಗ ಯೂಟ್ಯೂಬ್ ಅಲ್ಲಿ ಅವ್ರದ್ದು ಸುಮಾರು ಸ್ಪೀಚಸ್ ಬಂದಿರುತ್ತೆ ಪೇರೆಂಟಿಂಗ್ ಬಗ್ಗೆ, ಮತ್ತೆ ಮಕ್ಕಳದೇ ಮೇಯ್ನು ತುಂಬಾ ಮಕ್ಕಳದ್ದು ಹೇಳ್ತಾ ಇರ್ತಾರೆ. ನಾನು ನಿಜವಾಗ್ಲೂ ಅದು ಸುಳ್ಳು ಹೇಳ್ತಾ ಇಲ್ಲ. ಅವ್ರ ಸಂಪರ್ಕಕ್ಕೆ ಬಂದಿರೋರು ಎಷ್ಟು ಒಂದು ದೊಡ್ಡ ದೊಡ್ಡ ಪೊಸಿಷನ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಆ ತರ ಮಾಡ್ಬಿಡ್ತಾರೆ. ಮೋಟಿವೇಶನ್ ಅವ್ರು ಚಿಕ್ಕ ಮಾತಾಡೋದೇ ಇಲ್ಲ. ಅವರು ನೀನು IAS ಮಾಡು ಹೋಗ್ತಿದಂಗೆ ಅದೇನಾರು ಆಗಿರ್ಲಿ ಫಸ್ಟ್ ಆ ತರ ಹೇಳ್ಬಿಡ್ತಾರೆ. ನೀವ್ ಅನ್ಬೋದು ಹೇಳ್ದ ಕ್ಷಣಕ್ಕೆ ಆಗೋಗ್ಬಿಡುತ್ತಾ ಅಂತ, ಬಟ್ ಖಂಡಿತ ಹೇಳ್ದ ಕ್ಷಣಕ್ಕೆ ಯಾವ್ದು ಆಗಲ್ಲ. ಅವ್ರು ಹೇಳೋ ಮೆಥಡಿನ ನೀವು ಫಾಲೋ ಮಾಡ್ತು ಅಂತ ಹೇಳಿದ್ರೆ ನಾವು IAS ಅಲ್ಲ ಅಂದ್ರೂ ಕೂಡ ಒಂದು ಒಳ್ಳೆ ಗವರ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಪೊಸಿಷನ್ಗಂತೂ ಹೋಗೋದಂತೂ ಪಕ್ಕ. ಸೊ ನಾನು ಅದೇ ಫೀಲ್ ಮಾಡ್ತಿರ್ತೀನಿ. ನಾವು ಓದ್ಬೇಕಾದ್ರೆ ಈ ತರ ವ್ಯಕ್ತಿಗಳು ಈ ರೀತಿ ವಿಚಾರಗಳು ನಮ್ ಕಿವಿಗೆ ಏನಕ್ಕೆ ಬೀಳಿಲ್ಲ ಅಂತ ಅದೇ ಫೀಲ್ ಮಾಡ್ಕೊತಿರ್ತೀನಿ. ಖಂಡಿತವಾಗ್ಲೂ ಫ್ರೆಂಡ್ಸ್, ನಾವು ಪ್ರಯತ್ನ ಪಡ್ತು ಅಂತ ಹೇಳಿದ್ರೆ ನಾವು ಅವ್ರು ಹೇಳೋದನ್ನ ನಾವು ಆದಷ್ಟು ಒಂದು ಅರ್ಧನಾದ್ರೂ ಫಾಲೋ ಮಾಡ್ತು ಅಂತ ಹೇಳಿದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ ನಮ್ಮ ಮಕ್ಕಳಲ್ಲೂ ಕೂಡ ಒಂದು ದೊಡ್ಡ ಬದಲಾವಣೆನ ತರ್ಬೋದು. ಅವ್ರು ಅದೇ ಹೇಳೋದು, ಬುಕ್ಸ್ಗಳು ತುಂಬಾ ಓದಕ್ಕೆ ಹೇಳ್ತಾರೆ ಸ್ಟೂಡೆಂಟ್ಸ್ಗೆ, ಚಿಕ್ಕ ಚಿಕ್ಕದೇ. ಅವ್ರು ಅದೇ ಹೇಳಿದ್ರು, ನೀವು ತುಂಬಾ ದೊಡ್ಡ ಬುಕ್ಸ್ ತಂದು ಓದು ಅಂತ ಹೇಳ್ಬೇಡಿ. ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಸಣ್ಣ ಸಣ್ಣ ಬುಕ್ಸ್ಗಳನ್ನ ತಂದು ಮಕ್ಕಳಿಗೆ ಕೊಡಿ, ಅವ್ರು ಓದಕ್ ಸ್ಟಾರ್ಟ್ ಮಾಡ್ಲಿ. ಅವ್ರು ಓದ್ಲಿಲ್ವಾ, ನೀವು ಓದಿ ಕುತ್ಕೊಂಡು ಅವ್ರ ಮುಂದೆ. ಅವಾಗ ಅವರೇ ಒಂದಲ್ಲ ಒಂದಿನ ಬಂದು ಕುತ್ಕೊಂಡು ಓದಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ ಎಲ್ಲ ಹೇಳ್ತಿರ್ತಾರೆ ಅವರು. ಅದಕ್ಕೋಸ್ಕರ ಋತ್ವಿಕ್ ಕೂಡ ಅಷ್ಟೇನೆ, ನಾನು ಚಿಕ್ಕ ಚಿಕ್ಕ ಬುಕ್ಸ್ ಕಳಿಸಿದ್ದೆ. ಅದು ಅವನು ಏನಂದ್ರೆ ಬೇಜಾರಾದಾಗ ಅವನು ಓದ್ಕೋತಿದ್ನಂತೆ. ಅವನು ಫೋನಲ್ಲಿ ಹೇಳ್ತಾ ಇದ್ದ. ಅದೇನಾಗುತ್ತೆ ಅವ್ರಿಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಮೂಡ್ ಚೇಂಜ್ ಆಗುತ್ತೆ. ಆತರ ಇನ್ಸ್ಪಿರೇಷನ್ ಬುಕ್ಸ್, ಮೋಟಿವೇಶನ್ ಎಲ್ಲ ಓದ್ತು ಅಂತ ಹೇಳಿದ್ರೆ. ಅದರಲ್ಲೂ ಸ್ವಾಮಿ ವಿವೇಕಾನಂದ ಅವ್ರ ಬುಕ್ಸ್ಗಳು, ಅವ್ರ ಥಾಟ್ಸ್ ಅಂದ್ರೆ ನಿಮ್ಗೆಲ್ಲ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಮಲಗಿರೋನು ಎದ್ದು ಕುತ್ಕೊಬಿಡ್ಬೇಕು ಆ ರೀತಿ ಇರುತ್ತೆ ಅವ್ರ ಮಾತುಗಳು. ಸೊ ಈ ತರ ಎಕ್ಸಾಂಪಲ್ ಇವಾಗ ನೋಡಿ, ಅವನ ರೂಮ್ಮೇಟ್ ಒಬ್ಬ ತುಂಬಾ ಅಳ್ತಿದ್ನಂತೆ. ಎಷ್ಟು ಅಳ್ತಿದ್ದ ಅಂತ ಹೇಳಿದ್ರೆ ಅವನ್ಗೆ ಧೈರ್ಯ ಹೇಳಿ, ಇಲ್ಲ ನಾವು ಬಂದಿರೋದು ಓದೋದಿಕ್ಕೆ, ಪೇರೆಂಟ್ಸ್ ಪಾಪ ಏನೋ ಒಂದು ಆಸೆ ಇಟ್ಟು ಸೇರ್ಸಿದ್ದಾರೆ, ಇದ್ದೇ ಇರುತ್ತೆ ಆಮೇಲೆ ಹೋಗೋರ್ ಜೊತೆಲಿ ಇರೋದು ಅಂತೆಲ್ಲ ಹೇಳಿದಾನೆ. ಅದು ನಿಜವಾಗ್ಲೂ ನನಗೆ ಅವ್ರ ತಾಯಿ ನನಗೆ ಫೋನ್ ಮಾಡಿ ಹೇಳಿದಾಗ, ಇಲ್ಲ ನೋಡಿ ನನ್ನ ಮಗ ತುಂಬಾ ಅಳ್ತಾ ಇದ್ದ, ಇವಾಗ ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ ತುಂಬಾ ಚೆನ್ನಾಗಿ ಮಾತಾಡ್ದ, ನಿಮ್ ಮಗನ ಬಗ್ಗೆನೆ ತುಂಬಾ ಹೇಳ್ದ ಅವನು, ಋತ್ವಿಕ್ ಎಲ್ಲ ಹೇಳ್ದ ಅಮ್ಮ ಅಂತೆಲ್ಲ ಹೇಳ್ದ. ಆಗ ಎಷ್ಟು ಖುಷಿ ಆಯ್ತು ಅಂದ್ರೆ ನಮಗೆ ತುಂಬಾನೇ ಖುಷಿಯಾಗಿ ಹೋಗ್ಬಿಡ್ತು. ಸೊ ಈ ತರ ಮತ್ತೆ ಅಲ್ಲೂ ಕೂಡ ಅಷ್ಟೇ, ನಾನು ಬರೀ ಅವ್ರು ಹೇಳ್ತಾರಲ್ಲ ದೊಡ್ಡ ದೊಡ್ಡ ಮಾತೇ ಹೇಳ್ತಾರೆ ಅವರು ಅಂತ, ಅದನ್ನ ನಾನು ಕಣ್ಣಾರೆ ಕೂಡ ನೋಡ್ದೆ. ಅಲ್ಲಿ ಬಂದಿರೋರೆಲ್ಲ
ನಿಜವಾಗ್ಲೂ ಫ್ರೆಂಡ್ಸ್ ಒಳ್ಳೆ ದೊಡ್ಡ ದೊಡ್ಡ ಅಫಿಷಿಯಲ್ಸ್ ಮತ್ತೆ ಒಳ್ಳೆ ಪೋಸ್ಟ್ ಅಲ್ಲಿ ಇರೋರು ಸೈಂಟಿಸ್ಟ್ ಅಂತ ಹೇಳ್ತಾರೆ. ಯಾರನ್ನೋ ಪರಿಚಯ ಮಾಡಿಸಿ ಹುಡುಗ ನೋಡಿ ಭಾನುವಾರ ಏನೋ ಇವತ್ತು ಸೊ ಅಮೆರಿಕಾಗ ಹೋಗ್ಬೇಕು ಅಂತ ಹೇಳ್ತಾರೆ. ಇನ್ನೊಂದ್ ಫ್ಯಾಮಿಲಿ ಕೆನಡಾಗ ಹೋಗ್ಬೇಕು. ಎಲ್ಲ ಯಂಗ್ಸ್ಟರ್ಸೇ ಸೊ ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇದಾರೆ. ಅದ್ ನೋಡ್ಬಿಟ್ಟು ನಾನು ಅದೇ ಅನ್ಕೊಂಡೆ. ಸೊ ಹಿಂಗೆಲ್ಲ ಇರುತ್ತಲ್ವಾ, ಆ ಮಕ್ಳುಗಳು ಅವ್ರು ಮಾತಾಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇತ್ತಂದ್ರೆ ಅವ್ರ ಮುಂದೆ ಹಿಂಗ್ ನಿಂತ್ಕೊಂಡು ಎಲ್ಲ ಅದೇ ಹೇಳ್ತಾ ಇದ್ರು. ಇವತ್ತೇನೇ ಆಗಿದ್ರು ನಾವು ನಿಮ್ಮ ಒಂದು ಇನ್ಸ್ಪಿರೇಷನ್ ಇಂದ ಅಂದ್ರೆ ಅಷ್ಟು ಅವ್ರ ಮಾತಲ್ಲಿ ಅಷ್ಟು ಪವರ್ ಇರುತ್ತೆ. ನಾವು ಅದನ್ನ ಅಳವಡಿಸ್ಕೊಬೇಕಷ್ಟೇ ಫ್ರೆಂಡ್ಸ್. ಅದು ಹೇಳೋದಲ್ಲ, ಅದು ಫೀಲ್ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಈಗ ನಾವು ಒಂದು ಸಣ್ಣದಾಗಿ ಏನೋ ಮನೆ ಕೆಲಸ ಒಂದು ಗೃಹಿಣಿ ಅಂತ ಅನ್ಕೊಂಡ್ರು ಅದ್ರಲ್ಲೂ ನಾವು ಒಂದು ಸ್ಪೆಷಲ್ ಆಗ್ಬಿಡ್ತೀವಿ. ಸೊ ಅವ್ರು ಹೇಳೋದನ್ನ ನಾವು ಫಾಲೋ ಮಾಡ್ತು ಅಂದ್ರೆ ಅವರು ಅದೇ ಹೇಳ್ತಾರೆ, ನಮ್ ಕರ್ತವ್ಯ ನಾವು ಅರ್ಥ ಮಾಡ್ಕೊಂಡ್ಬಿಡ್ತು ಅಂದ್ರೆ ಅದೇ ಒಂದು ದೊಡ್ಡ ಸಾಧನೆ. ಈಗ ನಿಮ್ ಕರ್ತವ್ಯ ಏನಂದ್ರೆ ಮಕ್ಕಳನ್ನ ಒಳ್ಳೆ ರೀತಿ ಬೆಳೆಸ್ಬೇಕು. ಅದೇ ನಿಮ್ ಒಂದು ಗೃಹಸ್ಥ ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಕರ್ತವ್ಯ. ನೀವ್ ಅದ್ ಮಾಡ್ತು ಅಂದ್ರೆ ನಿಮ್ ದೊಡ್ಡ ಅಚೀವ್ಮೆಂಟ್ ಅದೇನೆ ಅಂತ ಅವ್ರು ಹೇಳ್ತಿರ್ತಾರೆ. ಹಾಗೆ ಸೊ ಈ ರೀತಿಯಾಗೆಲ್ಲ ಇರುತ್ತೆ ವಿಚಾರಗಳು. ಸೊ ಅಷ್ಟೇ ಫ್ರೆಂಡ್ಸ್, ತುಂಬಾ ಲಾಂಗ್ ವಿಡಿಯೋ ಆಗ್ಬಿಡುತ್ತೆ. ಇನ್ನೇನ್ ನನ್ ಮಗ ಬರೋ ಟೈಮ್ ಆಯ್ತು. ಸೊ ಇನ್ನು ತಿಂಡಿ ಕೆಲಸ ಬೇರೆ ಏನು ಮಾಡಿಲ್ಲ. ಆರ್ಡರ್ ಮಾಡಿದ್ದೀನಿ, ಇನ್ನು ಏನು ಬಂದೇ ಇಲ್ಲ. ಸೊ ಎಷ್ಟೊತ್ತು ರೆಡಿ ಮಾಡ್ಕೊಂಡ್ಬಿಡ್ತಂದ್ರೆ ಪಟ ಅಂತ ಮಾಡ್ಬಿಡ್ಬೋದು. ಅದನ್ನ ನೆಕ್ಸ್ಟ್ ಲಾಗ್ ಅಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಯಾಕಂದ್ರೆ ಇದು ತುಂಬಾ ಲಾಂಗ್ ಆಗ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇಲ್ಲಿಗೆ ಈ ಲಾಗ್ ನ ಎಂಡ್ ಮಾಡೋಣ ಅನ್ಕೊಂಡಿದೀನಿ. ಸೊ ನೋಡಿ ನೀವು ಕೂಡ ಅದು ಒಂದು ಸ್ಪೀಚಸ್ ಅಲ್ಲ, ಒಳ್ಳೆ ವಿಚಾರಗಳನ್ನ ಕೇಳೋದು ತಪ್ಪಲ್ಲ. ಸೊ ನಾವೇನೋ ಅವ್ರೇನೋ ಅಲ್ಲೋಗಿ ಪೂಜೆ ಮಾಡಿ ಇಲ್ಲೋಗಿ ಪೂಜೆ ಮಾಡಿ ಅದು ಇದು ಆ ತರ ಅಲ್ಲ. ಸೊ ಬುಕ್ಸ್ ಓದಿ ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಳ್ಳಿ, ಮೋಟಿವೇಶನ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಯಾವ್ದೇ ರೀತಿ ಕೀಳಾಗಿ ನೋಡ್ಬೇಡಿ, ನಿಮ್ಮಲ್ಲೂ ಶಕ್ತಿ ಇದೆ. ಈ ರೀತಿ ಆದರ್ಶಗಳನ್ನ ಹೇಳಿದಾಗ ಖಂಡಿತ ಅದರಿಂದ ನಮ್ಗೆ ನಮ್ಮ ಒಂದು ಲೈಫ್ಗೆ ಅದು ಒಳ್ಳೇದೇ ಆಗುತ್ತೆ. ಹಾಗಾಗಿ ಒಳ್ಳೆ ವಿಚಾರಗಳನ್ನ ಎಲ್ಲಿದ್ರು ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದ್ರೆ ಕೆಲವ್ರು ಅನ್ಕೊಬಹುದು ಸೊ ಎಲ್ಲಾರು ಎಲ್ಲ ತಗೊಳಲ್ಲ, ಅದು ಅವ್ರವ್ರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಸೊ ಇದ್ರಿಂದ ಅವು ಬೇರೆ ಯಾರಿಗಾದ್ರೂ ಇಷ್ಟ ಆಗಿ ಯಾರೋ ಒಬ್ರು ಪೇರೆಂಟ್ಸ್ಗೆ ಒಂದು ಸ್ಪೀಚಸ್ ನ ಕೇಳಿ ಅವರ ಒಂದು ಲೈಫಲ್ಲಿ ಬದಲಾವಣೆಗಳಾಗಿ ಒಂದು ಬುಕ್ಸ್ ಓದೋದಾಗಿರ್ಬೋದು, ಈ ರೀತಿ ಅವ್ರ ಮಕ್ಳ ಲೈಫಲ್ಲಿ ಈ ತರ ಚೇಂಜಸ್ ಆಯ್ತು ಅಂತ ಹೇಳಿದ್ರೆ ಅದು ಒಂದು ಖುಷಿ ವಿಚಾರ. ಸೊ ಅದಕ್ಕೋಸ್ಕರ ಇದೆಲ್ಲ ಹೇಳ್ತಿದೀನಿ, ಯಾರಾದ್ರೂ ಪೇರೆಂಟ್ಸ್ ನೋಡ್ತಾರೇನೋ ಅಂತ ಹೇಳಿ. ಸೊ ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಲಾಗ್. ಇಲ್ಲಿಗೆ ಹೆಣ್ ಮಾಡ್ತಿದ್ದೀನಿ, ತುಂಬಾ ಲಾಂಗ್ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಲಾಗ್ ಅಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಈ ಲಾಗು ಯಾರಿಗಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.